ಟೂರ್ನಮೆಂಟಲ್ಲಿ 230 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಇದು ಗವರ್ನರ್ಸ್ ಬಂದು ಅವರೇ ಪ್ರೈಸ್ ಕೊಡೋದು ನಮಗೆ ತುಂಬ ಸಂತೋಷ ಆಗಿದೆ. ಈ ವರ್ಷ ನಾವು 150 ವರ್ಷ ನಮ್ಮ ಗಾಲ್ಫ್ ಕ್ಲಬ್ನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಬಂದಿರೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು, ಸಂತೋಷ ಆಯಿತು. ಎಲ್ಲ ನಮಸ್ಕಾರ. ಸರ್, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? 230 ಜನ. ಎಷ್ಟು ಜನ ಅವಾರ್ಡ್ ತಗೊಂಡು 16 ಪೀಪಲ್ ತೆಗೆದಾರೆ, 14 ಜನ. ಪ್ರೈಸ್ ಏನೇನು ಒಳಗೊಂಡಿದೆ ಸರ್? ಕ್ಯಾಟಗರೀಸ್ ಇದೆ. ಅದರಲ್ಲಿ ಲೇಡೀಸ್ ಕ್ಯಾಟಗರಿ ಸೆಪ್ರೇಟ್ ಇದೆ, ಸೀನಿಯರ್ಸ್ ಕ್ಯಾಟಗರಿ ಸೆಪ್ರೇಟ್ ಇದೆ, ಹ್ಯಾಂಡಿಕ್ಯಾಪ್ಸ್ ಕ್ಯಾಟಗರಿ ಸೆಪ್ರೇಟ್ ಇದೆ, ಓಪನ್ ಚೆನ್ನಾಗಿ ಅಂದರೆ ಏನೇ ಹ್ಯಾಂಡಿಕ್ಯಾಪ್ ಓಪನ್ ಕ್ಯಾಟಗರಿ ಇದೆ. ಆ ಓಪನ್ ಕ್ಯಾಟಗರಿಯಲ್ಲಿ ನಮ್ಮ ಕ್ಯಾಡಿ ಅಂತ ಸುನೀಲ್ ಅವರು ಅಂತ ಹೇಳಿದ್ದಾರೆ. ಈಸ್ ನಾಟ್ ಎ ಮೆಂಬರ್, ಈಸ್ ಅ ಕ್ಯಾಡಿ. he helps the members and he learned the golf here and ಇವತ್ತು ಸುಮಾರು ಗಿಳಿದಲ್ಲಿ ಈ ಸತಿ ನಾವು ಹೊರಗೆ ಇದ್ದೀವಿ. ಸೊ ಇನ್ ಫ್ಯೂಚರ್ ಪ್ಲಾನ್ಸ್ ಟು ಗಲ್ಫ್ ಫ್ಯೂಚರ್ ಹಿಂಗೆ ಇದ್ದೀವಿ. ಆ್ಯಕ್ಚುಲಿ ಗಾಲ್ಫ್ ಅನ್ನೋದು ರಿಲ್ಯಾಕ್ಸ್ಡ್ ಗೇಮ್ ಇಲ್ಲ, ಇದು ಒಲಿಂಪಿಕ್ ಸ್ಪೋರ್ಟ್. ನಾವೆಲ್ಲ ಒಲಿಂಪಿಕ್ ಮೆಡಲಿದೆ. ಇಲ್ಲಿಂದ ನಮ್ಮ ಅದಿತಿ ಅಶೋಕ್ ಅನ್ನೋರು ಈ ಗಾಲ್ಫ್ ಕ್ಲಬ್ಬಿಂದ ಟ್ರೈನ್ ಅಪ್ ಆಗಿ ಲಾಸ್ಟ್ ಟೈಮ್ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಶಾರ್ಟಲ್ಲಿ ಶಿ ಮಿಸ್ ದ ಮೆಡಲ್. ಶಿ ವಾಸ್ ದ 4th. ಸೊ ನಾವು ಅದೇ ಥರ ಜೂನಿಯರ್ ಗಾಲ್ಫ್ ಅಕಾಡೆಮಿ ಅಂತ ಇದೆ. ಅದರಲ್ಲಿ ನಾವು ಮೆಂಬರ್ಸು ಮೆಂಬರ್ಸು ಯಾರು ಬೇಕಂದ್ರೂ ಬಂದು ಕಲಿಯಬಹುದು ಗೇಮ್ನ. ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಸರ್, ನೀವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅದೇ ಸರ್? ಅದು ಅಕಾಡೆಮಿ ಅಂತ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಒಳ್ಳೆ ಟ್ರೈನರ್ಸ್ ಇದ್ದಾರೆ. ಪ್ರೋ ಕ್ಯಾಡೀಸಲ್ಲಿ ಪ್ರೋ ಪ್ಲೇಯರ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ. ಸರ್, ಡ್ಯೂರೇಷನ್ ಆಫ್ ದ ಪೀರಿಯಡ್ ಇದು ಕಂಟಿನ್ಯೂಸ್ ಪ್ರೋಸೆಸ್ಸು. ನಾರ್ಮಲಿ 3 ಮಂತ್ಸ್ ಪ್ರೋಗ್ರಾಮು, 6 ಮಂತ್ಸ್ ಪ್ರೋಗ್ರಾಮ್ ಆ ಥರ ಇರ್ತದೆ. ಬಟ್ ಪ್ರೋ ಆಗಬೇಕು ಅಂದರೆ ಅದು ಕಂಟಿನ್ಯೂಟಾಗಿ ಕಲಿಬೇಕು. ಸರ್, ಫಾರ್ 3 months program, what is the fees for that, sir? Fees very nominal. It will be around 15,000-16,000 rupees will be there. ಸರ್, ಗಾಲ್ಫ್ ಅಂದರೆ ಶ್ರೀಮಂತರ ಕ್ರೀಡೆ ಅನ್ನೋದು ಇವತ್ತಿಗೂ ಇದೆ. ಇದನ್ನು ಜನಸಾಮಾನ್ಯರ ಮಟ್ಟಕ್ಕೆ ಅವರಿಗೆ ಮುಟ್ಟಿಸ್ತೀರಾ? ತಲುಪಿಸಲಿಕ್ಕೆ ತಮ್ಮ ಈ ಒಂದು ಗಾಲ್ಫ್ ಕ್ಲಬ್ಬಿಂದ ಏನು ಸಂದೇಶ ಇರುತ್ತೆ? ಅದಕ್ಕೆ ಅದು ಹಳೆ ಕಾಲದಲ್ಲಿ ಆ ಥರ. ಬಟ್ ಎನಿ ಸ್ಪೋರ್ಟ್ ಇವತ್ತು ನೋಡಬೇಕು ಅಂದರೆ, ಕಲಿಬೇಕು ಅಂದರೆ, ಯಾವ ಸ್ಪೋರ್ಟ್ ಆಗಲಿ ಕಾಸ್ಟ್ಲಿ ಇದೆ ಎಲ್ಲ ಸ್ಪೋರ್ಟ್ಸ್. ಬಟ್ ಇದು ಒಲಿಂಪಿಕ್ ಸ್ಪೋರ್ಟು ಒಳ್ಳೆ ವರ್ಲ್ಡ್ ವೈಡು ತುಂಬ ರೆಕಗ್ನೈಸ್ ಆಗಿದೆ. ಎಲ್ಲದಕ್ಕೂ ಅವಕಾಶ ಚೆನ್ನಾಗಿರ್ತದೆ. ನಮ್ಮ ಅನಿಲ್ ಬೈರಿ ಅನ್ನೋರು ಇಲ್ಲಿಂದ ಕಲ್ತಿದ್ದಾರೆ. ಕಲಿತುಬಿಟ್ಟು ಅವರು ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಲೀವ್ ಗಾಲ್ಫ್ ಎಲ್ಲ ಆಗ್ಬಿಟ್ಟು ಸ್ವಲ್ಪ ಅನುಕೂಲವಾಗಿದ್ದಾರೆ. ಓಕೆ ಸರ್. ಓಕೆ ಸರ್. ಎನಿ ಎಲ್ಸ್ ವಾಂಟ್? ಅವನು ಬಾಲ್ ಎತ್ತಾ ಇದ್ದ, ಕ್ಯಾಡಿ ಬ್ಯಾಗ್ ಎತ್ತಾ ಇರೋದು. ಇವಾಗ ಅವನು ಮೇನ್ ಟೂರ್ನಮೆಂಟ್ ಗೆದ್ದು ಪ್ರೊಫೆಷ್ನಲ್ಗೆ ಹೋಗ್ತಾ ಇದ್ದಾನೆ. ನಮ್ಮ ಕ್ಲಬ್ಬಿಂದ ಭಾಳ ಸಹಾಯ ಕೊಡ್ತಾ ಇದ್ದೀವಿ. ನಮ್ಮ ಕ್ಯಾಡೀಸ್ಗೂ ಈ ಕ್ಲಬ್ಬಿಂದ ಒಂದು ಕ್ರೋಸ್ ಟ್ರಸ್ಟ್ ಅಂತಿದೆ. ಅದರಿಂದ ಎಲ್ಲ ಅವ್ರ ಮಕ್ಕಳಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲದಕ್ಕೂ ವಿ ಆರ್ ಟೇಕಿಂಗ್ ಕೇರ್ ಆಫ್ ಎಜುಕೇಷನ್ನು, ಆಮೇಲೆ ಹೆಲ್ತ್ ಕೇರು ಎಲ್ಲ ಕೊಡ್ತಾಯಿದ್ದೀವಿ. ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀವಿ, ಬರೀ ಕ್ಯಾಡೀಸ್ ಅಲ್ಲ, ನಮ್ಮ ಸ್ಟಾಫ್ಗೂ ಅಷ್ಟೇ. ಅವ್ರ ಮಕ್ಕಳು ಎಲ್ಲ ಎಜುಕೇಷನ್ ಕ್ಲಬ್ಬೇ ನೋಡ್ಕೊಳುತ್ತೆ. ಸೊ ಇದು ಭಾಳ ಹಳೆ ಕ್ಲಬ್ ಸರ್. 150th year ಕ್ಲಬ್ 150 yearsಯಿಂದ ಇದೆ. ಲಾಸ್ಟ್ 5-6 years 10 yearsಯಿಂದ ವಿ ಆರ್ ಟೇಕಿಂಗ್ ಕೇರ್ ಆಫ್ ಎವ್ರಿಬಡಿ ಹೂ ಕಮ್ಸ್ ಹಿಯರ್. ಯಾರ್ಯಾರು ಇಲ್ಲಿ ಬರ್ತಾರೋ ಅವ್ರಿಗೆ ಒಂದು ಆಡಬೇಕು ಅಂದರೆ ಕೋಚಿಂಗ್ ಕೊಡ್ತೀವಿ. ಮಿಕ್ಕಿದ ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಕೊಡ್ತಾಯಿದ್ದೀವಿ. ಅವ್ರಿಗೆ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಸೊ ಕ್ಲಬ್ ಕಡೆಯಿಂದ ಏನೇನಾಗುತ್ತೋ ಎಲ್ಲ ಮಾಡ್ತಾಯಿದ್ದೀವಿ. ದಟ್ ಇಸ್ ವಾಟ್ ಅವರ್ ಏಮ್ ಇಸ್. ಅದಕ್ಕೆ ನಮ್ಮ ಗವರ್ನರ್ ಸಾಹೇಬರು ಎವ್ರಿ ಇಯರ್ ಮಿಸ್ ಮಾಡದೆ ಬರ್ತಾರೆ. ಅದು ನಮಗೆ ಭಾಳ ಗರ್ವ ಪ್ರಶ್ನೆ. ಅದು ವಿ ಆರ್ ವೆರಿ ಹ್ಯಾಪಿ, ಹೆಮ್ಮೆ ಅವ್ರು ಬರೋದಿಲ್ಲ. ಅದಕ್ಕೆ ತಾವೆಲ್ಲ ಬರ್ತಾಯಿದ್ದೀರಾ. ಇಟ್ಸ್ ವೆರಿ ವಿ ಲೈಕ್ ಟು ಸಿ ತಾವು ಬರ್ತಾ ಇರಬೇಕು. ನಮ್ಮ ಕ್ಲಬ್ನ ನಾವು ಏನೇನು ಮಾಡ್ತಾಯಿದ್ದೀವಿ, ನಮ್ಮ ಅಚೀವ್ಮೆಂಟ್ಸು, ನಾಟ್ ಜಸ್ಟ್ ಸ್ಪೋರ್ಟಿಂಗ್ ಅಚೀವ್ಮೆಂಟ್ಸ್, ನಮ್ಮ ಹ್ಯೂಮ್ಯಾನಿಟೇರಿಯನ್ ಅಚೀವ್ಮೆಂಟ್ಸ್, ನಾವು ಜನಕ್ಕೆ ಸಂಖ್ಯೆಗೆ ಏನೇನು ಮಾಡ್ತಾಯಿದ್ದೀವಿ ಅವೆಲ್ಲ ನೀವು ಪ್ರೆಸ್ನಲ್ಲಿ ಹಾಕಬೇಕು. ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು. ಸರ್, ಗಾಲ್ಫ್ ಕೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಏನು ಬಯಸ್ತೀರಾ? ಗಾಲ್ಫ್ ಕೋರ್ಸ್ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಜನ ಆಡ್ತಾರೆ. ಪ್ರಾಬ್ಲಮ್ ಇರೋದು ಏನು ಅಂದರೆ ಜಮೀನು ಭಾಳ ಜಾಸ್ತಿ ರೇಟು. ಆ್ಯಂಡ್ ನೀವು ಹೊರಗಡೆ ಹೋದರೆ, ದೂರ ಹೋದರೆ ಜನ ಬರೋದಿಲ್ಲ, ಅವ್ರ ಕೈನಲ್ಲಿ ಸಸ್ಟೈನ್ ಮಾಡೋದಿಲ್ಲ. ಆ್ಯಕ್ಚುಲಿ ಗಾಲ್ಫ್ ಕೋರ್ಸ್ ನೀವು ನಮಗೆ ಖರ್ಚು ಜಾಸ್ತಿ, ವರಮಾನ ಕಮ್ಮಿ. ಕೊಡಗು, ಚಿಕ್ಕಮಗಳೂರಲ್ಲಿ ಮಾತ್ರ ನೀವು ಇದು ಗಾಲ್ಫ್ನ ಡೆವಲಪ್ ಮಾಡ್ತೀವಿ. ಬೇರೆ ಕಡೆನೂ ಕೂಡ ಇಲ್ಲ ಸರ್. ಬೆಂಗಳೂರಿನಲ್ಲೇ 4-5 ಕೋರ್ಸ್ ಇದೆ. ಆರ್ಮಿನವ್ರದ್ದು ಜಾಸ್ತಿ ಇರೋದು, ಇಂಡಿಯಾನಲ್ಲೇ ಜಾಸ್ತಿ ಇರೋದು ಆರ್ಮಿನವ್ರಿಗೆ. ನಮ್ಮದು ಸಿವಿಲಿಯನ್ ಕೋರ್ಸಸ್ ಕಮ್ಮಿ ಇದೆ. ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಮಿನಿಮಮ್ 80 ಎಕರೆ ಬೇಕು, ಜಾಗ ಇಲ್ಲ. ಅದು ಮೇಂಟೆನೆನ್ಸ್ ಆಗಬೇಕು. ಇದು ಹೈಬ್ರಿಡ್ ಕುದುರೆ ಹತ್ರ ಭಾಳ ಇದು ಬೇಕಾಗುತ್ತೆ ಗ್ರಾಸ್ಗೆ. ಸೊ ದುಡ್ಡು ಇರಬೇಕು, ಪ್ಲಸ್
ಕೋಚಿಂಗ್ ನಮ್ಮ ಥರ ಇವಾಗ ಈ ವರ್ಷ ನಾವು ಒಂದು ಅಕಾಡೆಮಿ ಮಾಡಿದ್ದೀವಿ. ಆ ಅಕಾಡೆಮಿಯಿಂದ ನೀವು ನೋಡ್ತೀರ ಒಳ್ಳೆ ಪ್ಲೇಯರ್ಸ್ ಬರ್ತಾರೆ. ಈ ಎಲ್ಲರೂ ಸೂಟ್ ಹಾಕೊಂಡಿರೋರು ಎಲ್ಲರೂ ಟಾಪ್ ಪ್ಲೇಯರ್ಸ್. ಅದಕ್ಕೆ ನಾವು ಎಲೆಕ್ಷನ್ ಗೆದ್ದಿರೋದು. ನಮಗೆ ಇಲ್ಲಿಂದ ಮುಂದೆ ಹೋಗಬೇಕು, ಇಂಡಿಯಾಗೆ ಆಡಬೇಕು ಅಂತ ಓಪನ್ ಟೂರ್ನಮೆಂಟ್ ಗೆಲ್ಲೋರು ಆಲ್ಮೋಸ್ಟ್ ಇಂಡಿಯಾ ಪ್ಲೇಯರ್ಸ್ ಇದ್ದಾರೆ. ಸೊ ದಿಸ್ ಕ್ಲಬ್ ಇಸ್ ಫೇಮಸ್. 150 ವರ್ಷ, ಒನ್ ಆಫ್ ದಿ ಓಲ್ಡೆಸ್ಟ್ ಕ್ಲಬ್ಸ್. ಈ ಗಾಲ್ಫ್ ಕೋರ್ಸ್ ಓಲ್ಡೆಸ್ಟ್ ಗಾಲ್ಫ್ ಕೋರ್ಸ್ ಇನ್ ಇಂಡಿಯಾ. ನೀವು ಬಂದಿರೋದು ಆ ಥರ ಗಾಲ್ಫ್ ಕೋರ್ಸ್. ಸರಿ, KGF ಗಾಲ್ಫ್ ಕೋರ್ಸನ್ನು ರೀಜನರೇಟ್ ಮಾಡೋಕ್ಕೆ ನಾನು ಪ್ರಯತ್ನಗಳು ನಡೀತಾ ಇದೆಯಾ ಸರ್? KGFನಲ್ಲಿ ಇನ್ನೊಂದು ಗಾಲ್ಫ್ ಕೋರ್ಸ್ ಜಿಯಾನ್ ಅಂತ ಬಂದಿದೆ. ಅವರು ಪ್ರೈವೇಟ್ ಗಾಲ್ಫ್ ಕೋರ್ಸು. KGF ಗಾಲ್ಫ್ ಕೋರ್ಸು ಮಾಡೋಕ್ಕೆ ಜನ ರೆಡಿಯಾಗಿದ್ದಾರೆ. ಗೌರ್ಮೆಂಟ್ ಸರ್ಕಾರದಲ್ಲ ಜಮೀನದು, ಡಿಸಿಷನ್ ತಗೊಂಡಿಲ್ಲ. ಜನ ರೆಡಿ ಇದ್ದಾರಲ್ಲ ಹಾಕೋದು. KGF ಟೀಮ್ ಬರುತ್ತೆ ನಮ್ಮ ಜೊತೆ. 125 ವರ್ಷ ಅವ್ರ ಮೇಲೆ ಇಂಟರ್ ಕ್ಲಬ್ ಮ್ಯಾಚ್ ಆಗಿದೆ. ಅವ್ರು ಬರ್ತಾ ಇರ್ತಾರೆ ಇಲ್ಲಿ, ನಾವು ಹೋಗ್ತೀವಿ, ಅವರು ಬರ್ತಾರೆ. ಜನ ಆಡೋರು ಇದ್ದಾರೆ ಅಲ್ಲಿ. KGF ನಿಮ್ಗೆ ಗೊತ್ತಿರಬೇಕು, ಎಲ್ಲ ಒಳ್ಳೆ ಅಥ್ಲೀಟ್ಸ್. ಮೊದಲೆಲ್ಲ ಹಾಕಿ, ಒಲಿಂಪಿಕ್ಸ್ ಎಲ್ಲ ಅಲ್ಲಿಂದನೇ ಬರ್ತಾಯಿದ್ರು. ದುಡ್ಡಿಲ್ಲ ಸರ್ ಅಲ್ಲಿ. ದುಡ್ಡು ಯಾರಾದರೂ ಕಳಿಸಿದ್ರೆ ಸರ್ಕಾರ ಓಕೆ ಅಂತ ಹೇಳಿದ್ರೆ ಡೆಫಿನೆಟ್ ದೊಡ್ಡ ಗಾಲ್ಫ್ ಕೋರ್ಸ್